ಸಣ್ಣ ಪುಟ್ಟದಕ್ಕೂ ಹೈಕಮಾಂಡ್ ಬಳಿ ಹೋಗಬಾರದು. ರಾಷ್ಟ್ರೀಯ ಮಟ್ಟದ ವಿಷಯಗಳಿದ್ರೆ ಮಾತ್ರ ಹೋಗಬೇಕು. ಸ್ವಪಕ್ಷದ ವಿರುದ್ಧವೇ ಮಾಜಿ ಸಿಎಂ ಸದಾನಂದಗೌಡ ಬೇಸರವನ್ನು ಹೊರಹಾಕಿದ್ದಾರೆ. ಇದ್ದಿದ್ದಂಗೆ ಹೇಳ್ತಾ ಇದ್ದಾರೆ ಸದಾನಂದಗೌಡ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು. ನಿನ್ನೆ ಸಭೆ ಕೂಡ ಆಯಿತು. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಂತರೂ ಬಿಜೆಪಿಯಲ್ಲಿ ನಡೀತಾ ಇದೆ. ಸಣ್ಣ ಪುಟ್ಟ ಇದ್ದರೆ ಅದನ್ನು ಒಳಗೆ ಬಗೆಹರಿಸ್ಕೊಳ್ಬೇಕು. ಪಕ್ಷದಲ್ಲಿ ಆಂತರಿಕ ಗೊಂದಲ ಇರೋದು ಸ್ವಾಭಾವಿಕ. ಹೈಕಮಾಂಡ್ ಅಂದಾಗ ಕೊನೆ ಹಂತದಲ್ಲಿ ಕ್ರಮ ಕೈಗೊಳ್ಳುತ್ತೆ. ಹೈಕಮಾಂಡ್ ಮಂಡಲ ಜಿಲ್ಲೆ ಸಮಸ್ಯೆಯನ್ನು ಸರಿಪಡಿಸೋದಿಲ್ಲ. ಅದನ್ನು ಸ್ಥಳೀಯವಾಗಿ ನಾಯಕರು ಬಗೆಹರಿಸಬೇಕು. ಜಿಲ್ಲೆಯ ಅಧ್ಯಕ್ಷರು ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯುತ್ತೆ. ವಿಶೇಷವಾದ ಕಾರ್ಯಾಚರಣೆ ಪ್ರಾರಂಭವನ್ನು ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದಗೌಡ ಹೇಳಿದ್ದಾರೆ. ಇದರಿಂದ ಪಕ್ಷಗಳಲ್ಲಿ ಆಂತರಿಕ ಗೊಂದಲಗಳಿರುವುದು ಸ್ವಾಭಾವಿಕ. ಆದರೆ ಆಂತರಿಕ ಗೊಂದಲಗಳು ಕೂಡ ಒಂದು ವ್ಯಾಪ್ತಿಯಲ್ಲಿರ್ತವೆ. ಆದರೆ ಇತ್ತೀಚೆಗೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ, ಯಾವ ಪಕ್ಷನೂ ನಾನು ಹೊರತು ಅಂತ ಹೇಳಿದರೆ ಎಲ್ಲ ರಾಜಕೀಯ ಪಕ್ಷದಲ್ಲಿ ಈ ಆಂತರಿಕ ಗೊಂದಲಗಳೇ ಅವರ ಪಕ್ಷಕ್ಕೆ ಮುಳುವಾಗಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಸಂಘಟನೆಯ ಶಕ್ತಿ ಕುಂತದೆ ಮತ್ತು ಆ ಕೆಳಗಿನ ಹಂತದ ಕಾರ್ಯಕರ್ತರು ಇದರಿಂದ ತುಂಬ ನೋವನ್ನು ಅನುಭವಿಸ್ತಾರೆ. ನಿಜ, ಈಗ ಹೈಕಮಾಂಡ್ ಅಂತ ಹೇಳುವಂಥ ಆ ಒಂದು ಶಬ್ದಕ್ಕೆ ಯಾವ ಅರ್ಥ ಕೊಡಬೇಕು, ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲ ಪಾರ್ಟಿಗಳಲ್ಲಿ ಅದು ಆಗಿಬಿಟ್ಟಿದೆ. ಹೈಕಮಾಂಡ್ ಕೊನೆಯ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತದೆ ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಪೂರ್ತಿ ಹೈಕಮಾಂಡ್ ಆಧಾರಿತವಾದಂಥ ಒಂದು ರಾಜಕೀಯ ಸಂಘಟನೆ ಅಲ್ಲ. ಹೈಕಮಾಂಡ್ ಕೆಲವು ನ್ಯಾಷನಲ್ ಇಶ್ಯೂಸ್ಗಳ ಬಗ್ಗೆ ಅಥವಾ ರಾಜ್ಯ ಮಟ್ಟದಿಂದ ಮೇಲ್ಪಟ್ಟದಲ್ಲಿ ತಗೊಳ್ಳುವಂಥ ಕೆಲವು ತೀರ್ಮಾನ ಬಗ್ಗೆ ಮಾಡಬೇಕು ಹೊರತು ಸಣ್ಣ ಪುಟ್ಟದಕ್ಕೂ ಕೂಡ ನಾವು ಎಲ್ಲದಕ್ಕೂ ಹೈಕಮಾಂಡ್ 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 ಅಂತ ಹೇಳುವಂಥದ್ದು ಸರಿಯಲ್ಲ.